ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಬಟ್ ವಿಡಿಯೋನ ಎಡಿಟ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಚಿಂತೆ ಬಿಡಿ, ನಾನು ತುಂಬಾ ನೀಟಾಗಿ ಜೊತೆಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಚಾಪ್ಟರ್ ವೈಸ್ ಇರುತ್ತೆ, ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ನೀವು ನೋಡ್ಲೇಬೇಕಾಗುತ್ತೆ. ನೋಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿ ವಿಡಿಯೋನ ಎಡಿಟ್ ಮಾಡೋದು ಕಲಿತೀರಾ. ಹಂಗಾಗಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲು ನೀವು ಫಸ್ಟ್ ಮತ್ತು ಸೆಕೆಂಡ್ನೇ ಚಾಪ್ಟರ್ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ ಒಂದು ಲಿಂಕ್ ಮೂಲಕ ನೀವು ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ ನೋಡಿ. ಸೊ ನಾನಿವಾಗ ಎಲ್ಲಿವರೆಗೂ ಹೇಳಿದ್ದೀನಿ ಅಂದರೆ PIP ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ಯಾವ ಕಮಾಂಡು ಯಾವ್ಯಾವ ಯೂಸ್ ಆಗುತ್ತೆ, ಯಾವ್ಯಾವ ಟೈಮಲ್ಲಿ ಯೂಸ್ ಆಗುತ್ತೆ, ಸೊ ಯಾವ ಟೂಲ್ನ ನಾವು ಯಾವ ಟೈಮಲ್ಲಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಮುಂದುವರೆದ ಭಾಗವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ನೇದಾಗಿ ಪ್ರೀ ಕಟ್ಟು ಮತ್ತು ಸ್ಪ್ಲಿಟ್ಟು, ಡಿಲೀಟು, ವ್ಯಾಲ್ಯೂಮು, ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡೋಣ. ಸೊ ನೆಕ್ಸ್ಟ್ ಒಂದು ಚಾಪ್ಟ್ರಲ್ಲಿ ಮತ್ತೆ ಮುಂದೆ ನೋಡೋಣ. ಇವಾಗ 4 ಟೂಲ್ಗಳ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಪ್ರೀ ಕಟ್ ಅಂತಿದೆ ನೋಡಿ. ಇದೇನು ಟೂಲ್ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೇಮ್ ಇದು ಸಹ ಒಂದು ವಿಡಿಯೋನ ನೀವು ಟ್ರಿಮ್ ಮಾಡ್ಕೊಳ್ಳೋಕ್ಕೆ, ಕಟ್ ಮಾಡ್ಕೊಳ್ಳೋಕ್ಕಾಗಿ, ಸ್ಪ್ಲಿಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಸಪೋಸ್ ನೀವೇನಾದರೂ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀರಾ ಅಥವಾ ವಿಡಿಯೋನ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಸೊ ಅನ್ವಾಂಟೆಡ್ ಆಗಿ ನೀವು ಏನಾದರೂ ಮಿಡ್ಲಲ್ಲಿ ಇತ್ತಂದರೆ, ಫಾರ್ ಎಕ್ಸಾಂಪಲ್ಗೆ ಇಷ್ಟು ವಿಡಿಯೋದಲ್ಲಿ ಈ ಒಂದು ಪಾಯಿಂಟ್ ನಮಗೆ ಅನ್ವಾಂಟೆಡ್ ಇದೆ ಅಂದರೆ ಈ ಒಂದು ಪಾಯಿಂಟ್ನ ಟ್ರಿಮ್ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪಾಯಿಂಟು ಆಟೋಮೆಟಿಕ್ಕಾಗಿ ಟ್ರಿಮ್ ಆಗುತ್ತೆ. ಸೊ ಎಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ಫಾರ್ ಎಕ್ಸಾಂಪಲ್ಗೆ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಷ್ಟು ಟ್ರಿಮ್ ಆಗಿ ಹೋಗುತ್ತೆ. ಸೊ ಎಷ್ಟು ಸೆಲೆಕ್ಟ್ ಮಾಡಿರ್ತೀರ ಅಷ್ಟು ಮಾತ್ರ ಟ್ರಿಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಟ್ ಅಂತಿದೆ ನೋಡಿ. ಇದ್ರ ಮೇಲೆ ಏನಂದರೆ ನೀವು ಸ್ಪ್ಲಿಟ್ ಮಾಡೋದು ಅಂದರೆ ಕಟ್ ಮಾಡ್ಕೊಳ್ಳೋದು, ಆ ಕಡೆದು ಆ ಕಡೆ, ಈ ಕಡೆದು ಈ ಕಡೆ. ಸೊ ಮಿಡ್ಲಲ್ಲಿ ನನಗೆ ಬೇಡ ಅಂತ ಇದನ್ನು ಸಹ ಸೇಮು ಟ್ರಿಮ್ ಥರನೇ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ಸ್ಪ್ಲಿಟ್ ಬಂದ್ಬಿಟ್ಟು ಫ್ರೆಂಡ್ಸ್ ವಿಡಿಯೋನ ಸ್ಪ್ಲಿಟ್ ಮಾಡೋದು. ಸೊ 2 ಭಾಗನ ಮಾಡ್ಕೊಳ್ಳೋದು. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ತಾ ಇರ್ಬೋದು 2 ಭಾಗವಾಗಿ ಒಂದು ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಒಂದು ವಿಡಿಯೋನ ಫುಲ್ಲು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಸೊ ಮಿಡ್ಲಲ್ಲಿ ನನಗೆ ಸ್ಪ್ಲಿಟ್ ಮಾಡಿ ಯಾವುದೋ ಒಂದು ವಿಡಿಯೋನ ಆ್ಯಡ್ ಮಾಡ್ಬೇಕು ಮಿಡ್ಲಲ್ಲಿ ಅಂದರೆ ಅವಾಗ ಇದು ಯೂಸ್ ಆಗುತ್ತೆ. ಸ್ಪ್ಲಿಟ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲೊಂದು ವಿಡಿಯೋನ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಎಕ್ಸ್ಟ್ರಾ ಒಂದು ವಿಡಿಯೋನ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಪ್ರೀ ಕಟ್ ಮುಗೀತಲ್ವ, ನೆಕ್ಸ್ಟ್ ಸ್ಪ್ಲಿಟ್ಟು. ಸೊ ಸ್ಪ್ಲಿಟ್ ಅಂದರೆ ಡೈರೆಕ್ಟು ಪ್ರೀ ಕಟ್ಟಲ್ಲಿ ಏನಿತ್ತಲ್ವ ಅದನ್ನೇ ಇಲ್ಲಿ ಒಂದು ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೀವು ಪ್ರೀ ಕಟ್ಟಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಒಂದು ಕಮಾಂಡ್ನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸ್ಪ್ಲಿಟ್ಟೇ ಮಾಡಿಕೊಂಡ್ರೆ ಆ ಒಂದು ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಡಿಲೀಟು. ಸೊ ನಿಮಗೆಲ್ಲ ಗೊತ್ತಿದೆ ಡಿಲೀಟ್ ಅನ್ನೋದೊಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಅಂತ ಹೊಡೆದ್ರೆ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ಇದು ಯಾಕೆ ಡಿಲೀಟ್ ಆಗ್ತಾಯಿಲ್ಲ ಅಂದರೆ ನಾನು ಸೆಲೆಕ್ಟ್ ಮಾಡಿರೋದೇ ಒಂದೇ ವಿಡಿಯೋ, ಹಾಗಾಗಿ ಡಿಲೀಟ್ ಆಗ್ತಾಯಿಲ್ಲ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ವಿಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆ ಒಂದು ವಿಡಿಯೋ ಡಿಲೀಟ್ ಆಗುತ್ತೆ. ಸೊ ಡಿಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬೇಕಂದರೆ ಬ್ಯಾಕ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬರುತ್ತೆ. ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೋಡೋದಾದರೆ ವ್ಯಾಲ್ಯೂಮ್ ಅಂದರೆ ಏನಿಲ್ಲ, ಸಿಂಪಲ್ಲು. ನೀವು ಫಾರ್ ಎಕ್ಸಾಂಪಲ್ಗೆ ಒಂದು ವಿಡಿಯೋನ ಆ್ಯಡ್ ಮಾಡಿರ್ತೀರಲ್ವ, ಆ ಒಂದು ವಿಡಿಯೋದ ವ್ಯಾಲ್ಯೂಮ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವ್ಯಾಲ್ಯೂಮ್ನ ನೀವು ರೈಸು ಮಾಡ್ಕೋಬೋದು, ಹಾಗೆ ಡೌನು ಮಾಡ್ಕೋಬೋದು. ಜಾಸ್ತಿ ಕೇಳ್ತಾ ಇತ್ತಂದರೆ ಕಮ್ಮಿ ಮಾಡ್ಕೊಳ್ಳಿ, ಕಮ್ಮಿ ಕೇಳ್ತಾ ಇತ್ತಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಏನು ಮಾತಾಡಿರ್ತೀರಲ್ವ ಅದನ್ನು ನೀವು ನೀಟಾಗಿ ವ್ಯೂವರ್ಸ್ಗೆ ಕೇಳುತ್ತೆ. ಸೊ ಫಸ್ಟ್ ಇದು ಸ್ಟ್ಯಾಂಡರ್ಡಲ್ಲಿರುತ್ತೆ ಇಷ್ಟು. ಸೊ ನೀವು ಬೇಕಂದರೆ ಎಕ್ಸ್ಟ್ರಾ ಇಷ್ಟು ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ. ಸೊ ಏನಂದರೆ ಇದು ನೀವೊಂದು ವಿಡಿಯೋನ ರೆಕಾರ್ಡ್ ಮಾಡಿರ್ತೀರ, ಬಟ್ ಆ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿರಲ್ಲ, ಓನ್ಲಿ ಆಡಿಯೋ ಮಾತ್ರ ನಿಮಗೆ ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇದ್ರದ್ದು ಒಂದು ವಿಡಿಯೋ ಏನಿದೆಯಲ್ವ, ವಿಡಿಯೋದೊಂದು ಆಡಿಯೋ ಆಟೋಮೆಟಿಕ್ಕಾಗಿ ತಾನೇ ಚೇಂಜಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ವಿಡಿಯೋದ ಆಡಿಯೋ ತಾನೇ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಏನಕ್ಕೆ ಯೂಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ಗೆ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿರ್ತೀರ, ಬಟ್ ನಿಮಗೆ ನಿಮ್ಮ ಒಂದು ವಿಡಿಯೋ ಫೇಸು ಹಾಗೆ ಏನು ಕಾಣಬಾರ್ದಂದರೆ ಆವಾಗ ನೀವು ಆ ಒಂದು ವಿಡಿಯೋನ ಆಡಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಸಿಂಪಲ್ಲು. ಇನ್ನು ಬ್ಯಾಕ್ಗ್ರೌಂಡ್ ಇದೆ ನೋಡಿ, ಇದೇನಂದರೆ ನಿಮಗೆ
ಈ ಒಂದು ವಿಡಿಯೋ ಇದೆ ನೋಡಿ, ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಇದೆ. ಸೊ ಈ ಒಂದು ವಿಡಿಯೋದ ಬ್ಯಾಕ್ಗ್ರೌಂಡ್ ಬ್ಲರ್ ಬೇಡ ನನಗೆ, ಕಲರಲ್ಲಿ ಬೇಕಂದರೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೇಡಿಯಂಟಲ್ಲೂ ಸಹ ಇದೆ, ಹಾಗೆ ಕಲರಲ್ಲೂ ಸಹ ಇದೆ. ಕಲರ್ ಬೇಕಂದರೆ ಕಲರ್ ಮಾಡ್ಕೋಬೋದು, ಗ್ರೇಡಿಯಂಟ್ ಬೇಕಂದರೆ ಗ್ರೇಡಿಯಂಟ್ ಮಾಡ್ಕೋಬೋದು. ನಮಗೆ ಇವೆರಡು ಬೇಡಪ್ಪ, ನನಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋ ಬೇಕಂದರೆ ಇಲ್ಲಿ ಇಮೇಜ್ ಫೋಲ್ಡರ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ತೋರಿಸ್ತೀನಿ ನಾನು ಇವಾಗ. ಸೊ ಪಿಕ್ಸಾರ್ಟ್ ಫಾರ್ ಎಕ್ಸಾಂಪಲ್, ಓಕೆ, ಈ ಥರ ಕಲರ್ ಚೇಂಜ್ ಆಯಿತು. ಬ್ಯಾಕ್ಗ್ರೌಂಡಲ್ಲಿ ಪಿಕ್ಸಾರ್ಟ್ ಆ್ಯಪ್ ಒಂದು ಹಾಕಿದ್ದೀನಿ. ಸೊ ಅದನ್ನ ನೀವು ಇಲ್ಲಿ ಜಾಸ್ತಿ ಬ್ಲರ್ ಆಗಿದೆ, ಕಮ್ಮಿ ಬ್ಲರ್ ಬೇಕಂದರೆ ಕಮ್ಮಿ ಬ್ಲರ್ ಮಾಡ್ಕೋಬೋದು, ಪೂರ್ತಿ ಕಮ್ಮಿ ಆಗುತ್ತೆ. ನಿಮಗೆ ಬೇಡ ಅಂದ್ರೆ ಅದನ್ನ ಡಿಲೀಟ್ ಸಹ ಮಾಡ್ಕೋಬೋದು. ಇದನ್ನು ನಾನು ಇವಾಗ ಸೈಜು ಜಾಸ್ತಿ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ಆಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಡ್ ಅಂದರೆ ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ವಿಡಿಯೋದ ಸ್ಪೀಡನ್ನು ನೀವು ಚೇಂಜಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು 0.1 ಇದೆ, ಅದನ್ನು ಬೇಕಂದರೆ 2 ಹಾಕ್ಕೋಬೋದು, 2.5 ಹಾಕ್ಕೋಬೋದು, 6 ಹಾಕ್ಕೋಬೋದು. ಎಷ್ಟು ನೀವು ಸ್ಪೀಡನ್ನು ಜಾಸ್ತಿ ಮಾಡ್ತೀರಿ ಆವಾಗ ವಿಡಿಯೋದ ಡ್ಯೂರೇಷನ್ನು ಕಮ್ಮಿ ಆಗುತ್ತೆ. ಸೊ ಎಷ್ಟು ಸ್ಪೀಡನ್ನ ಕಮ್ಮಿ ಮಾಡ್ತೀರಿ ವಿಡಿಯೋದ ಡ್ಯೂರೇಷನ್ನು ಜಾಸ್ತಿ ಆಗುತ್ತೆ. ತೋರಿಸ್ತೀನಿ ನಾನು ಇವಾಗ. 6.3 ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ವಿಡಿಯೋದ ಡ್ಯೂರೇಷನ್ ಬಂದ್ಬಿಟ್ಟು 4 ಸೆಕೆಂಡ್ ಆಗಿದೆ. ಸೊ ನಾನು ಇದನ್ನ ಇವಾಗ ಕಮ್ಮಿ ಮಾಡ್ತೀನಿ. ವಿಡಿಯೋದ ಡ್ಯೂರೇಷನ್ ಬಂದ್ಬಿಟ್ಟು 28 ಸೆಕೆಂಡ್ ಆಗಿದೆ. ಸೊ ಅದೇ ಥರ ನೀವು ಎಷ್ಟು ಕಮ್ಮಿ ಇಡ್ತೀರಾ ಅಷ್ಟು ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಇಡ್ತೀರಾ ಅಷ್ಟು ವಿಡಿಯೋ ಡ್ಯೂರೇಷನ್ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಕರ್ವ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದೇನಂದರೆ ನಿಮಗೆ ಇಲ್ಲಿಂದ ಒಂದು ವೀಡಿಯೋನ ಸ್ಟಾರ್ಟಿಂಗಲ್ಲಿ ನನಗೆ ಸ್ಪೀಡ್ ಬೇಡ, ಇಷ್ಟು ಮಾತ್ರ ಸ್ಪೀಡ್ ಬೇಕಂದರೆ ಇದನ್ನು ಇವಾಗ ನೀವು ಇಲ್ಲಿ ಮಾತ್ರ ರೈಸ್ ಜಾಸ್ತಿ ಮಾಡಿಕೊಂಡ್ರೆ ಆ ಪ್ಲೇಸಲ್ಲಿ ಮಾತ್ರ ಸ್ಪೀಡ್ ಜಾಸ್ತಿಯಾಗಿ ಮೂಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಪ್ಲೇಸಲ್ಲಿ ಭಾಳ ತುಂಬ ಸ್ಲೋ ಆಗಬೇಕಂದ್ರೆ ಇಷ್ಟು ಸ್ಲೋ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟ್ ಇಲ್ಲಿ ಬೇಕಂದರೆ ಇಲ್ಲೂ ಸಹ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಸೊ ಈ ಥರ ಒಂದು ಫೀಚರ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮ್ಗೆ ಏನಾದರೂ ಒಂದು ಶೂಟ್ ಮಾಡಿರ್ತೀರ ಅಂದ್ರೆ, ಫಾರ್ ಎಕ್ಸಾಂಪಲ್ಗೆ ವಾಕಿಂಗ್ ಆಗಿರ್ಬೋದು, ಯಾವುದೇ ಒಂದು ವೀಡಿಯೋನ ಶೂಟ್ ಮಾಡಿರ್ತೀರ ಅದರಲ್ಲಿ ಸ್ಪೀಡ್ ಇರಬೇಕು ಸ್ಲೋನೇ ಇರಬೇಕು ಅನ್ನೋದಾದರೆ ಈ ಒಂದು ಟೂಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಒಂದು ಫೀಚರ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವಿಡಿಯೋ ತುಂಬ ನೀಟಾಗಿ ಎಡಿಟ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಫೀಚರ್ನ, ಈ ಥರ ಒಂದು ಫೀಚರ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋ ನೀಟಾಗಿ ಎಡಿಟ್ ಆಗುತ್ತೆ, ಹಾಗೆ ತುಂಬ ವ್ಯೂವರ್ಸ್ಗೆ ನೀಟಾಗಿ ಸಹ ಕಾಣುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆ್ಯನಿಮೇಷನ್ಸ್ ಅಂತಿದೆ, ಏನಿಲ್ಲ ಇದು ಸಿಂಪಲ್ಲು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವಿಡಿಯೋ ಯಾವ ಥರ ಬರಬೇಕು, ಸೊ ಅಲ್ಲಿ ನಾನು ಮುಂಚೆನೇ ಹೇಳಿದ್ದೀನಿ, ಅದೇ ಥರ ಇನ್ನೇನು ಚೇಂಜಸ್ ಇಲ್ಲ. ತೋರಿಸ್ತೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು, ಇನ್ನಿದು ಅಂದರೆ ವಿಡಿಯೋ ನಿಮ್ಗೆ ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಪ್ಲೇ ಆಗೋಕ್ಕೂ ಮುಂಚೆ ಅಂದರೆ ಪ್ಲೇ ಮಾಡಿದಾಗ ಯಾವ ಥರ ಆಗಬೇಕು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಸೊ ಸುಮಾರು ಫೀಚರ್ ಇದ್ದಾವೆ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದೇನೆಂದರೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ತುಂಬ ನೀಟಾಗಿ ಇಂಟ್ರೋನೇ ಚೆನ್ನಾಗಿತ್ತಂದರೆ ನಿಮ್ಮ ಒಂದು ವ್ಯೂವರ್ಸು ಆ ಒಂದು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಇದ್ದಾವೆ, ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ವಿಡಿಯೋನ ಎಡಿಟ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ತುಂಬ ಸ್ಪೀಡ್ ಇದೆ, ಯಾರಿಗೆ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ತುಂಬ ಸ್ಪೀಡಾಗಿ ಹೇಳಿದರೆ ಮಾತ್ರ ಇಲ್ಲಿ ಈ ಒಂದು ಕಮೆಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದು. ಸೊ ಸ್ಲೋ ಆಗಿ ಹೇಳಿದರೆ ಯಾವುದು ಬೇಗ ಮುಗಿಯಲ್ಲ, ಹಾಗೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ, ನಿಮಗೂ ಸಹ ಬೋರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನಾಯ್ತಲ್ವ, ಇನ್ನು ಎಕ್ಸಿಟ್ ಆಗಬೇಕಾದ್ರೆ ಯಾವ ಥರ ಎಕ್ಸಿಟ್ ಆಗಬೇಕು ಅನ್ನೋದು ಸಹ ಇಲ್ಲಿ ಸುಮಾರು ಟೂಲ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್, ಕಾಂಬೋ ಅಂತಿದೆ ನೋಡಿ, ಇದೇನಿಲ್ಲ, ಸೇಮ್ ಇನ್ನು ಔಟ್ ಥರನೇ ಈ ಥರ ಬರುತ್ತೆ, ನಿಮಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ಸೊ ಲೂಪ್ ಅಂದರೆ ನಿಮಗೆ ವಿಡಿಯೋ ಯಾವ ಥರ ಬರಬೇಕು ಅನ್ನೋದು ಜಾಸ್ತಿ ಯೂಸ್ ಆಗಲ್ಲ, ಇನ್ನು ಮತ್ತೆ ಔಟ್ ಮಾತ್ರ ಯೂಸ್ ಆಗುತ್ತೆ, ನಿಮಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಆ್ಯನಿಮೇಷನ್ ಆಯ್ತಲ್ವ, ಇನ್ನು ಕ್ರಾಪ್. ಸೊ ಕ್ರಾಪ್ ಅಂದರೆ ಸಿಂಪಲ್ಲು, ಸ್ಟಾರ್ಟಿಂಗಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀರಲ್ವ ಅದನ್ನೇ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ವಿಡಿಯೋದ ಯಾವ ಭಾಗ ಬೇಕೋ ಆ ಭಾಗನ ಮಾತ್ರ ಇಟ್ಕೊಂಡು ಉಳಿದೋದನ್ನ ಕ್ರಾಪ್ ನೋಡ್ತಾ ಇರ್ಬೋದು. ಇದು ಮಾತ್ರ ಕ್ರಾಪ್ ಆಯಿತು. ಸೊ ಫುಲ್ ಬೇಕಂದರೆ ಇನ್ನು ಇವಾಗ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಫ್ರೀ ಕ್ರಾಪ್, ಸಿಂಪಲ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನೀಟಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೀ ಕಟ್ ಅಂದರೆ ಏನು, ಸ್ಪ್ಲಿಟ್ ಅಂದರೆ ಏನು, ಡಿಲೀಟ್ನ ಯಾವಾಗ ಯೂಸ್ ಮಾಡ್ಕೋಬೇಕು, ವಾಲ್ಯೂಮ್ನ ಯಾವಾಗ ಯೂಸ್ ಮಾಡ್ಕೋಬೇಕು, ಬ್ಯಾಕ್ಗ್ರೌಂಡ್ ಅಂದರೆ ಏನು, ಅದು ಏನಕ್ಕೆ ಯೂಸ್ ಆಗುತ್ತೆ, ಸ್ಪೀಡ್ ಅಂದರೆ ಯಾವ ಟೈಮಲ್ಲಿ ಸ್ಪೀಡ್ ಮಾಡ್ಕೊಳ್ಳೋದು, ಸ್ಲೋ ಮಾಡ್ಕೊಳ್ಳೋದು, ಹಾಗೆ ಅದರಲ್ಲಿ ಕರ್ವ್ ಯಾವ ಥರ ಯೂಸ್ ಮಾಡ್ಕೊಳ್ಳೋದು, ಆ್ಯನಿಮೇಷನ್ ಅಂದರೆ ನಿಮ್ಗೆ ಇವಾಗ ಇನ್ನು ಔಟು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಜೊತೆಗೆ ಕ್ರಾಪು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಇಷ್ಟು ಸಾಕು ಇವತ್ತಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುಂದುವರೆದಾಗಿ
ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೂ ಸುಮಾರು ಕಮೆಂಟ್ಸ್ಗಳಿದ್ದಾವೆ. ಆ ಒಂದು ಕಮೆಂಟ್ಸ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಇನ್ನೂ ಚಾಪ್ಟರ್ ಮಾಡಬೇಕಾಗತ್ತೆ. ಇದು ಒಂದೇ ಚಾಪ್ಟ್ರಲ್ಲಿ ಎಲ್ಲನೂ ಕವರ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನೀವು ದಯವಿಟ್ಟು ಒಂದೊಂದೇ ಚಾಪ್ಟರ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಿಂದ. ಯಾಕಂದರೆ ಡೈರೆಕ್ಟ್ ನೀವು 3ನೇ ಚಾಪ್ಟರ್ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಸೊ ನಿಮಗೆ ಪರ್ಫೆಕ್ಟಾಗಿ ವೀಡಿಯೋನ ಎಡಿಟ್ ಮಾಡ್ಕೋಬೇಕಂದ್ರೆ ಇನ್ಶಾರ್ಟ್ ನೀಟಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಡೌಟ್ ಇತ್ತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಸಹ ಮಾಡ್ಬೋದು. ಹಾಗೆ ಟೆಲಿಗ್ರಾಮ್ ಲಿಂಕು ಸಹ ಕೊಟ್ಟಿದ್ದೀನಿ. ಕಾಮೆಂಟು ಸಹ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.